ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶ್ರೀಮತಿ ಆಶಾ ಎನ್ ಸ್ವಾಮಿ ಧಾರ್ಮಿಕ ಚಿಂತಕರು, ಧಾರ್ಮಿಕ ಮುತ್ಸದ್ದಿ, ಸಮಾಜ ಸೇವಕರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಶ್ರೀಮತಿ ಆಶಾ ಎನ್ ಸ್ವಾಮಿ ಧಾರ್ಮಿಕ ಮುತ್ಸದ್ದಿ ಮತ್ತು ಸಮಾಜ ಸೇವಕರು. ಮೂಲತಃ ಶಿವಮೊಗ್ಗ ಜಿಲ್ಲೆ ಸಾಗರದ ಅಂಬರಗೋಡ್ಲು ಗ್ರಾಮದವರಾದ ಇವರು ಕಳೆದ 20 ವರ್ಷಗಳಿಂದ ಸಮಾಜವೇ ನನ್ನ ಕುಟುಂಬ ಎಂದು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮನುಷ್ಯನಿಗೆ ಮಾನವೀಯ ಮೌಲ್ಯ ಮತ್ತು ಸಂಸ್ಕಾರ ಮುಖ್ಯ ಎನ್ನುವ ಇವರು ಬೆಂಗಳೂರು ಉತ್ತರ ಕ್ಷೇತ್ರದ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ಮಹಿಳಾ ಘಟಕದ ಅಧ್ಯಕ್ಷೆ ಕೂಡ ಹೌದು. ಅಖಿಲ ಭಾರತ ಗ್ರಾಹಕ ಪಂಚಾಯತ್ ಬೆಂಗಳೂರು ಭಾಗದ ಮಹಿಳಾ ಪ್ರಮುಖಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಾಜಕೀಯದಲ್ಲೂ ಸಕ್ರಿಯವಾಗಿರುವ ಇವರು ಬ್ಯಾಟರಾಯನಪುರ ಕ್ಷೇತ್ರ ಬಿಜೆಪಿ ಉಪಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ್ದಾರೆ. ಮಹಿಳಾ ಸಬಲೀಕರಣಕ್ಕೆ ತಮ್ಮ ಬದುಕನ್ನೇ ಮುಡುಪಾಗಿ ಇಟ್ಟಿದ್ದಾರೆ. ರೋಟರಿ ಮತ್ತು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯಲ್ಲಿ ನಿರಂತರ ಸೇವೆ ಮಾಡುತ್ತಿರುವ ಇವರು ಬಾಹ್ಯ ಸಾಧನೆಯ ಜೊತೆಗೆ ಮನುಷ್ಯ ಆಂತರಿಕ ಸಾಧನೆ ಮಾಡಬೇಕು ಎನ್ನುತ್ತಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ನನ್ನ ಯಶಸ್ಸಿಗೆ ಇನ್ನೊಂದು ಮೆಟ್ಲು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಮತ್ತೊಮ್ಮೆ ನಾವು ಸಮಾಜದ ಮಧ್ಯೆ ಪರಿಶ್ರಮದಲ್ಲಿ ಸಾಗಬೇಕು. ಸೇವೆ ಪರಮೋಚ್ಚ ಧರ್ಮ. ಅದನ್ನು ನಾವು ಪ್ರಶಸ್ತಿಗೋಸ್ಕರ ಮಾಡಲಿಲ್ಲ, ಆದರೆ ಈ ಪ್ರಶಸ್ತಿಯನ್ನು ಕೊಟ್ಟು ಜಿ ಕನ್ನಡ ನ್ಯೂಸ್ನವರು ನಮಗೆ ಗೌರವಿಸಿದ್ದಾರೆ. ಅದು ನಮಗೆ ಯಶಸ್ಸಿಗೆ ಮುಂದಿನ ಒಂದು ಸ್ಫೂರ್ತಿಯಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಸೇವೆಗೆ ಮತ್ತೊಮ್ಮೆ ನಮ್ಮನ್ನು ಮುಂಚೂಣಿಯಲ್ಲಿ ಇರಿಸೋ ಹಾಗೆ ನಮಗೆ ಉಲ್ಲಾಸವನ್ನು ತುಂಬಿದ್ದಾರೆ. ಹಾಗೆ ಗುರಿಯತ್ತ ನಮ್ಮ ಗಮನವನ್ನು ಮತ್ತಷ್ಟು ಜಿ ನ್ಯೂಸ್ನವರು ಅದನ್ನು ದೃಢೀಕರಿಸಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನನಗೆ ಸ್ವಾರ್ಥ ಅಂದರೆ ನಮಗೋಸ್ಕರ ನಾವು ಬದುಕಿದರೆ ಅದು ಸ್ವಾರ್ಥ, ಸಮಾಜಕ್ಕೋಸ್ಕರ ನಾವು ಬದುಕಿದರೆ ಅದು ಪರಮಾರ್ಥ. ಹಾಗೆ ಸಮಾಜದಲ್ಲಿ ನಾವು ಆಂತರಿಕವಾಗಿ ಬಾಹ್ಯವಾಗಿ ಸೇವೆಯನ್ನು ಮಾಡಬೇಕು. ಆಂತರಿಕವಾಗಿ ಪರಮಾತ್ಮನ ಸೇವೆ ಮಾಡಬೇಕು. ಬಾಹ್ಯವಾಗಿ ಯಾರು ನೊಂದಿರ್ತಾರೋ ಹಾಗೆ ಮಹಿಳಾ ಸಬಲೀಕರಣ ಆಗಬೇಕು, ಸಶಕ್ತೀಕರಣ ಆಗಬೇಕು. ಹಾಗೆ ನಾನು ರಾಜಕೀಯವನ್ನು RSS ಮುಖಾಂತರ ಪ್ರವೇಶ ಮಾಡಿದ್ದು ಉದ್ದೇಶ ನನ್ನ ಸ್ವಾರ್ಥಕ್ಕಲ್ಲ. ಇವತ್ತು ಎಲ್ಲವುದ್ರ ಹಿಂದೆ ಬೇಕಾಗಿದ್ದು ಏನು ಕೇಳಿದರೆ ಒಂದು ಏನು ಹೇಳ್ತೀವಿ ನಾವು, ಅಧಿಕಾರ ಇಲ್ಲದೆ ಯಾರ ಮಾತನ್ನು ಕೇಳಲ್ಲ. ಅಲ್ಲೂ ಕೂಡ ಹೆಣ್ಮಕ್ಳ ಸಬಲೀಕರಣಕ್ಕಾಗಿ, ಸಶಕ್ತೀಕರಣಕ್ಕಾಗಿ, ಹಾಗೆ ನೊಂದವರಿಗೆ ನಾವು ಉಸಿರಾಗಬೇಕು ಅನ್ನೋದು ನನ್ನ ಮೊದಲನೇ ಒಂದು ಉದ್ದೇಶ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ದೇಶ ಸೇವೆ ಮತ್ತು ಈಶ ಸೇವೆ, ಹಾಗೆ ಜನಸೇವೆ, ಜನಾರ್ದನ ಸೇವೆ ಎಲ್ಲದನ್ನು ಜೊತೆಯಾಗಿ ಮಾಡಿದಾಗ ನಮ್ಮ ಜೀವನ ಸಾರ್ಥಕ ಆಗತ್ತೆ. ಇಹಕ್ಕೂ ಪರಕ್ಕೂ ಎರಡಕ್ಕೂ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಈ ನನ್ನ ಸಾಧನೆಗೆ ಪ್ರೇರಣೆ ತುಂಬ ಜನ ಇದ್ದಾರೆ. ಈಗ ಕೇವಲ ಒಬ್ಬರನ್ನ ಹೇಳೋಕ್ಕಾಗೋದಿಲ್ಲ, ಆದರೆ ನಾನು ಸ್ವಾಮಿ ವಿವೇಕಾನಂದರ ಅನುಯಾಯಿ ಅಂತ ಹೇಳ್ಬೋದು. ನಾನು ಗ್ರಾಹಕ ಪಂಚಾಯತಲ್ಲೂ ಸಂಘದಲ್ಲೂ ಕೂಡ ಮಹಿಳಾ ಪ್ರಮುಖಾಗಿ ಕೆಲಸ ನಿರ್ವಹಿಸಿದ್ದೇನೆ. ಹಾಗೆ ಮಹಿಳಾ ಸಬಲೀಕರಣ ಸಶಕ್ತೀಕರಣಕ್ಕೋಸ್ಕರ BJPಯಲ್ಲೂ ನನ್ನ ಅಧಿಕಾರವನ್ನು ಇಟ್ಕೊಂಡಿದ್ದೀನಿ. ಹಾಗೆ ಅಲ್ಲೂ ಕೂಡ ನಾನು ಮಹಿಳೆಯರು ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು. ಯಾವುದೇ ಕಷ್ಟ ಎಲ್ಲರಿಗೂ ಇದೆ. ಶ್ರೀರಾಮಚಂದ್ರನಿಗೆ ವನವಾಸ ಬಂದಿತ್ತು, ನಮಗೇನು ಹೊಸದಲ್ಲ. ಸೀತಾದೇವಿನೂ ವನವಾಸ ಅನುಭವಿಸಿದ್ಲು. ಹಾಗಾಗಿ ನ್ಯಾಯವಾಗಿದ್ದವರಿಗೆಲ್ಲ ಕೆಲವು ಪರೀಕ್ಷೆಗಳು ಎದುರಾಗುತ್ತೆ. ಹೆಣ್ಮಕ್ಳಿಗಾದ್ರೂ ಅಷ್ಟೇ, ಗಂಡು ಮಕ್ಕಳಿಗಾದ್ರೂ ಅಷ್ಟೇ. ಆ ಪರೀಕ್ಷೆಯನ್ನು ದಿಟ್ಟತನದಿಂದ ಎದುರಿಸಬೇಕು. ಹಾಗೆ ಸ್ವಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು, ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು. ಯಶಸ್ಸಿನ ಹತ್ರ ನಮ್ಮ ಯಶಸ್ಸಲ್ಲಿ ನಮ್ಗೆ ಗುಟ್ಟಿದೆ. ಅದಕ್ಕೆ ಪರಿಶ್ರಮ ಭಾಳ ಮುಖ್ಯ. ಶ್ರದ್ಧೆ ಹಾಗೂ ಪರಿಶ್ರಮ ಇಲ್ಲದೆ ಯಾವುದೂ ಸಾಧ್ಯ ಇಲ್ಲ. ಎಲ್ಲರೂ ಶ್ರದ್ಧೆ ಪರಿಶ್ರಮದಲ್ಲಿ ಮುನ್ನಡೆಯಬೇಕು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ಲರಿಗೂ ಹಿಂದೆ ಒಂದು ಗುರು ಇರಬೇಕು, ಮುಂದೆ ಒಂದು ಗುರಿ ಇರಬೇಕು. ಗುರು ಇಲ್ಲದೆ ಗುರಿ ಇರೋಕ್ಕಾಗೋದಿಲ್ಲ. ಎರಡನ್ನೂ ಇಟ್ಕೊಂಡು ಒಂದು ಸನ್ಮಾರ್ಗದಲ್ಲಿ ಹೋದರೆ, ಸತ್ಕರ್ಮ ಮಾಡಿದರೆ ಸತ್ಫಲ ಖಂಡಿತ ಸಿಗುತ್ತೆ. ಅದು ನಮ್ಮ ಜೀವನದಲ್ಲಾಗಿರ್ಬೋದು, ಹಾಗೆ ಸಮಾಜದಲ್ಲಾಗಿರ್ಬೋದು, ಯಾವುದೇ ರೀತಿಲಾಗಿರ್ಬೋದು. ಹಾಗೆ ZTV ದಿವ್ಯಾ ಮೇಡಮು ನನ್ನನ್ನು ಇದಕ್ಕೆ ಪರಿಚಯಿಸಿದರು. ಅವರಿಗೂ ಹಾಗೂ ಜಿ ನ್ಯೂಸ್ ಎಲ್ಲ ಸಿಬ್ಬಂದಿವರಿಗೂ ನಾನು ಕೃತಜ್ಞತೆಗಳನ್ನು, ಅವರ ಅಭಿಮಾನಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ.